ಆತ್ಮಬಂಧುಗಳಿಗೆಲ್ಲ ಸ್ವಾಗತ, ಸುಸ್ವಾಗತ, ಶುಭ ಸಂಜೆ. ಧ್ಯಾನ ಪೂರ್ವ ಸಿದ್ಧತೆ ಅಥವಾ ಆನಂದಮಯ ಜೀವನಕ್ಕಾಗಿ ಸಾಧನೋಪಾಯಗಳು ಅಂತಕ್ಕಂಥ ಶೀರ್ಷಿಕೆಡಿ ಸತ್ಸಂಗ ಮಾಲಿಕೆಗಳು ನಡ್ಕೊಂಡು ಬರ್ತಾ ಇದ್ದಾವೆ. ಹಾಗೂ ಬೆಳಗ್ಗೆ ಧ್ಯಾನದ ಕಾರ್ಯಕ್ರಮ ನಡೀತಾ ಇದೆ. ನಿರಂತರ 48 ದಿನಗಳ ಕಾಲ ಧ್ಯಾನ ಕಾರ್ಯಕ್ರಮದಲ್ಲಿ ಅಪೂರ್ವ ಸಿದ್ಧತೆಗಾಗಿ ತಾವೆಲ್ಲ ಪಾಲ್ಗೊಂಡಿದ್ದೀರಾ. ಯಶಸ್ವಿಯಾಗಿ 48 ದಿನ ಆಗುತ್ತೆ ಇಂದಿಗೆ. ಹಾಗೆ ಅದು ನಿರಂತರವಾಗಿ ಮುಂದುವರಿಬೇಕು ಜೀವನ ಪೂರ್ತಿ. ಆ ನಿಟ್ಟಿನಲ್ಲಿ ಏನೇನು ಪೂರಕವಾಗಿ ಮಾಡೋದಕ್ಕಾಗಿದೆಯೋ ಆ ವ್ಯವಸ್ಥೆಗಳನ್ನೆಲ್ಲ ಮಾಡ್ಲಾಗ್ತಾ ಇದೆ. ಬೆಳಗಿನ ಜಾವದಲ್ಲಿ 4:15 ಆ ಝೂಮ್ ಇದರಲ್ಲಿ ಲಾಗಿನ್ ಆಗಿ ಆನ್ಲೈನ್ ಮೂಲಕ ಧ್ಯಾನ ಮಾಡುವಂತ ಒಂದು ನಿರಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು. ಅದಕ್ಕಾಗಿ ವಾಲಂಟಿಯರ್ಸ್ ಏನಿದಾರೋ ಇಂತಿಷ್ಟು ದಿನಗಳ ಕಾಲ ಅಂದ್ರೆ ಒಂದು ವಾರ ಅಥವಾ 15 ದಿನಗಳ ಕಾಲ ನಾನು ಅದನ್ನ ಆ ಝೂಮ್ ಏನಿದೆ ಅಥವಾ ಈ ಆನ್ಲೈನ್ ಅಪ್ಲಿಕೇಶನ್ಸ್ ಯಾವ್ದಾದ್ರು ಇದ್ರೆ ಅದನ್ನ ಮ್ಯಾನೇಜ್ ಮಾಡುವಂತ ಸ್ವಲ್ಪ ಜವಾಬ್ದಾರಿಯನ್ನು ತಗೊಂಡ್ರೆ ಎಷ್ಟು ದಿನ ಸಾಧ್ಯವೋ ಅಷ್ಟು ದಿನ ಇದು ನಿರಂತರವಾಗಿ ತಾವು ಮುಂದುವರಿಸ್ಕೊಂಡು ಹೋಗ್ಬೋದು. ಹಾಗಾಗ್ಬೇಕು. ಇಡೀ ಕುಟುಂಬದ ಎಲ್ಲ ಸದಸ್ಯರು ಅದರ ಉಪಯೋಗ ಪಡ್ಕೋಬೇಕು. ಅನ್ನ ಆಹಾರಗಳ ತರ ಇದು ನಿರಂತರವಾಗಿ ಸೇವನೆ ಆಗ್ಬೇಕು. ದೈನಂದಿನ ಮೊದಲ ಕಾರ್ಯಕ್ರಮ ಇದಾಗ್ಬೇಕು. ಅದರ ಬೆನಿಫಿಟ್ಸ್ ಏನು ಅಂತಕ್ಕಂಥದ್ದನ್ನ ತಮ್ಗೆಲ್ಲ ಗೊತ್ತೇ ಇದೆ. ಆ ನಿರಂತರ ಉತ್ಸಾಹ, ಸರ್ವಾಂಗೀಣ ಬೆಳವಣಿಗೆ, ಯಾವ ಬದುಕಿಗೂ ಅದು ವೈಯಕ್ತಿಕ ಅಥವಾ ವೃತ್ತಿಪರ, ಆಧ್ಯಾತ್ಮಿಕ, ವ್ಯಾವಹಾರಿಕ, ಕೌಟುಂಬಿಕ ಯಾವ ಒಂದು ಜಗತ್ತಿಗೂ ಪೂರಕವಾಗಿ ಇದೆ ಹೊರತು ಎಂದು ಅದು ಹಾನಿಯನ್ನು ಮಾಡ್ತಾ ಇಲ್ಲ. ಇದನ್ನೆಲ್ಲ ಕುಟುಂಬದ ಸದಸ್ಯರೆಲ್ಲ ನೇರವಾಗಿ ಸಾಕ್ಷೀಕರಿಸಿದ್ದೀರ. ಇದರ ಸದುಪಯೋಗ ಎಲ್ಲರೂ ಮಾಡ್ಕೋಬೇಕು. ಹೀಗೆ ಮುಂದುವರಿತಾ ಹೋಗ್ಬೇಕದು. ಪ್ರಾರಂಭದಲ್ಲಿ ಬರ್ತಕ್ಕಂಥವ್ರು ಬೇಕಿದ್ದಲ್ಲಿ ಒಂದು 4-5 ದಿನಗಳ ತರಬೇತಿಯನ್ನು ತಗೊಂಡು ಆಮೇಲೆ ನಿರಂತರವಾಗಿ ಅಭ್ಯಾಸನ ಮಾಡ್ಕೊಂಡು ಹೋಗ್ಬೋದು. ಕೆಲವು ಆಹಾರ ನಿಯಮಗಳನ್ನ, ವಿಹಾರಗಳನ್ನ ಅದರಲ್ಲಿ ಪಾಲಿಸ್ಬೇಕಾಗ್ತದೆ. ಉದಾಹರಣೆಗೆ ರಾತ್ರಿ ಮಿತ ಮತ್ತು ಸಾತ್ವಿಕ ಆಹಾರವನ್ನ ಸಾಧ್ಯವಾದಲ್ಲಿ ಅನ್ನ ಅಥವಾ ಸಾಂಬಾರ್ ಅಂತ ಹೇಳಿದ್ವಿ, ಅದನ್ನ ಸೇವಿಸುವಂಥದ್ದು. ತದನಂತರ 1/4 ಸ್ಪೂನ್ ಜೀರಿಗೆಯಿಂದ ಕಷಾಯವನ್ನು ಮಾಡಿಕೊಂಡು ಕೂಡ ಸೇವಿಸುವಂಥದ್ದು. ಇನ್ನು ಹಲವಾರು ವಿಚಾರಗಳನ್ನ ಸತ್ಸಂಗದಲ್ಲಿ ತಿಳಿಸ್ತಾ ಬಂದಿದ್ದೀವಿ. ಅವನ್ನೆಲ್ಲ ಆಚರಿಸ್ಕೊಂಡು ಅನುಷ್ಠಾನಕ್ಕೆ ತಂದ್ರೆ ಬಹಳ ಅದ್ಭುತವಾಗಿ ಯಾವುದೇ ಒಂದು ವ್ಯತಿರಿಕ್ತ ಪರಿಣಾಮಗಳಿಲ್ಲದೆ ಇದು ಪೂರಕವಾಗಿ ಸಹಾಯ ಮಾಡುತ್ತೆ. ಬದುಕಿನ ನಾನಾ ಮಜಲುಗಳನ್ನ ಅನುಭವಿಸ್ಲಿಕ್ಕೆ ನಾವಿಲ್ಲಿದ್ದೀವಿ ಅನ್ನೋದು ತಾವೆಲ್ಲ ಕೇಳ್ತಾ ಇದ್ರಿ. ಬಹಳ ಸಂತೋಷ. ಈಗ ತಮಗೋಸ್ಕರ ಬೇರೆ ಯಾವ ಸಮಯನೂ ಏನೋ, ಈ ಸಮಯವನ್ನ ನಿಮಗಾಗಿ ಅದನ್ನ ಉಪಯೋಗಿಸ್ಕೊಳ್ಳಿ. ಇದೊಂದು ಸವಿನಯ ಪ್ರಾರ್ಥನೆ ತಮ್ಮಲ್ಲಿ. ಏನೋ ಒಂದು ಮನಸ್ಸು ಬುದ್ಧಿಗಳ ಒಂದು ಉತ್ತರಕ್ಕೆ ಮಾರು ಹೋಗಿ ನಾನು ಮಧ್ಯಾಹ್ನ ಬಿಡುವಾಗಿದ್ದ ಮಾಡ್ತೀನಿ, ಸಂಜೆ ಮಾಡ್ತೀನಿ, ಇದಲ್ಲ. ಅದು ಬೇರೆಯವ್ರ ಜಗತ್ತಲ್ಲಿ ಅದು ತೊಂದರೆ ಮಾಡ್ತದೆ. ಆಮೇಲೆ ಈ ಮಾರ್ಗವನ್ನು ತಿಳಿಸ್ಕೊಟ್ಟಂತ ನಮಗೂ ಕೂಡ ಅದು ಶೋಭೆ ಎಲ್ಲ ಕೆಟ್ಟ ಹೆಸರನ್ನು ತರ್ತದೆ. ಇದ್ಯಾವ ಸ್ವಾಮಿ ಏನ್ ಹೇಳ್ಕೊಟ್ಟು ನಾವು ಬೆಳಗ್ಗೆ
8-9 ಗಂಟೆ ಆದ್ರೂ ಅಡಿಗೆ ಮಾಡದೆ ಕುತ್ಕೊಂಡಿರ್ತಾರೆ ಅನ್ನೋಂತ ದೂಷಣೆಗಳು ಬರಬಾರ್ದು. ಅಥವಾ ಮಧ್ಯಾಹ್ನ ಯಾವಾಗ್ಲೂ ಮಾಡ್ತಾ ಇದ್ದಾರೆ, ಒಂಥರ ಪಲಾಯನವಾದಿಗಳು, ಸೋಮಾರಿಗಳು ಅನ್ನೋಂತ ಆಪಾದನೆಗಳು ಬರಬಾರ್ದು. ಹಾಗಾಗಿ ಅದು ನಮ್ಮ ಸಮಯ 4:15 ನೀವು ಸೂರ್ಯೋದಯಕ್ಕೆ ಮುಂಚೆ ಏನಿದೆ ಆ ಸಮಯನ ನಿಮ್ಮ ಸಮಯ ಅಂತ ಅಷ್ಟು ಸಮಯವನ್ನು ಉಪಯೋಗಿಸ್ಕೊಳ್ಳಿ. ಇನ್ನು ಉಳಿದಂತೆ ಇದರ ಅವಲಂಬನೆ ಯಾರಿದಾರೋ ಅವ್ರಿಗಾಗಿ ಇದು ಜೀವನ ಇದ್ದೇ ಇದೆ. ಇದು ಹಾಗಾಗಿ ದಯಮಾಡಿ ಅದು ಒಂದು ಈ ಬದ್ಧತೆ ಶಿಸ್ತನ್ನು ತಾವೇ ಹಾಕೊಳ್ಳಿ. ಅದೇನೇ ಧ್ಯಾನ ಕಾರ್ಯಕ್ರಮ ಇದ್ರು ನಾವು ಬೆಳಗ್ಗೆ 4:15 ಸೂರ್ಯೋದಯಕ್ಕೆ ಮುಂಚೆ ಇದನ್ನ ಮುಗಿಸ್ಕೊತೀವಿ ಅಂತ ಆ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನ ನಿರತವಾಗಿರ್ಬೇಕು. ಅದು ಹಾಗೆ ಸಾಗ್ಬೇಕು. ಅದ್ಭುತವಾಗಿ ಅದರ ಉಪಯೋಗನ ಪಡ್ಕೊಳಕ್ ಸಾಧ್ಯ ಇದೆ. ಬಹಳ ಸಂತೋಷ. ಹೀಗೆ ಮುಂದುವರಿಬೇಕಿದು. 1-2 ದಿನಗಳ ಕಾಲ ಸ್ವಲ್ಪ ಕತೆ ಹೇಳ್ತಿದೆಲ್ಲ, ಶರೀರ, ಮನಸ್ಸು, ಬುದ್ಧಿ, ಸೊ ಏನೇನೋ. ಆದ್ರೆ ನೀವು ಅದನ್ನು ಪಳಗಿಸಿದ್ರಿಂದ ಈಗ ತಮ್ಮಿಚ್ಛೆಯಂತೆ ಎಲ್ಲ ಆರೋಗ್ಯ ಕೂಡ ಬಹಳ ಚೆನ್ನಾಗಿ ಆಗ್ತಾ ಇದೆ. ಪ್ರತಿಯೊಬ್ಬರದು ಚೆನ್ನಾಗಿ ಆಗಿದೆ ಕೂಡ. ಸರ್ವಾಂಗೀಣವಾಗಿ ಈ ಅಲ್ಪ ಸಮಯದಲ್ಲಿ ಅದೆಷ್ಟೋ ಎಣಿಕೆಗೆ ಮೀರಿದ ಒಂದು ಬೆಳವಣಿಗೆ ಆಗಿರೋದಂತೂ ಸತ್ಯ. ಅದಕ್ಕೆ ಬೇರೆ ಯಾವ ಸಾಕ್ಷಿನೂ ಬೇಕಾಗಿಲ್ಲ. ಜೀವಂತವಾಗಿ ತಾವುಗಳೇ ಇದ್ದೀರ. ಪಾಮರನಿಂದ ಪಂಡಿತೋತ್ತಮರವರೆಗೂ ಎಲ್ರಿಗೂ ಅನ್ವಯಿಸ್ತಕ್ಕಂಥ ನೇರ ಅನುಭಾವಿಕ ಮಾರ್ಗ. ಸಂಜೆ ಸ್ವಲ್ಪ ಅದರ ವಿಮರ್ಶೆ. ಸೊ ಇದೆರಡರ ಸಾಣೆ ಹಿಡಿಯೋದ್ರಿಂದ ಬದುಕು ಅದ್ಭುತವಾಗಿ ನಾವು ಇದನ್ನ ನಿಭಾಯಿಸ್ಕೊಂಡು ಹೋಗೋದಿಕ್ಕೆ ಸಾಧ್ಯ ಆಗ್ತಾ ಇದೆ. ಇನ್ನು ಬೇರೆ ಬೇರೆ ಮಜಲುಗಳನ್ನ ಅನುಭವಿಸೋದಿಕ್ಕೆ ಸಾಧ್ಯ ಇದೆ. ಆ ಎಲ್ಲಾ ಮಜಲುಗಳನ್ನ ಅನುಭವಿಸ್ತಾ ಎಲ್ಲವನ್ನು ಸ್ವೀಕರಿಸ್ತಾ ಒಟ್ಟಾರೆಯಾಗಿ ಎಲ್ಲವನ್ನು ಒಳಗೊಂಡಂತೆ ಅಂತಕ್ಕಂಥ ಒಂದು ಬದುಕಿನಡೆಗೆ ಸಾಗ್ತಾ ಹೋಗೋಣ. ಸೊ ಈ ಜೀವನ ಸ್ಫೂರ್ತಿ ಸದಾ ಇರ್ಲಿ. ನೀರಸ ಅಂತಕ್ಕಂಥದ್ದು ಎಷ್ಟೆಷ್ಟು ಸಲ್ಲದದು. ಹಾಗೆ ಜಾಗ್ರತ್, ಸ್ವಪ್ನ, ಸುಷುಪ್ತಿ ಎಲ್ಲ ಅವಸ್ಥೆಗಳಲ್ಲೂ, ಸ್ಥೂಲ ಸೂಕ್ಷ್ಮ ಕಾರಣ ಅವಸ್ಥೆಗಳಲ್ಲೂ ಆನಂದಮಯವಾಗಿ ಅದನ್ನ ಕಳ್ಕೊಂಡು ಹೋಗುವಂಥದ್ದು ನಮ್ಮ ಧ್ಯೇಯವಾಗಿರ್ಲಿ. ಒಂದೇ ಒಂದು ಸೂತ್ರ ಹೇಳಿದ್ವಿ, ತನಗೆ ಹಾನಿ ಮಾಡಿಕೊಳ್ತೆ ಬೇರೆಯವ್ರಿಗೆ ಹಾನಿಯನ್ನು ಮಾಡದೆ ಇದ್ರ ಮಧ್ಯದಲ್ಲಿ ಕ್ರಿಯೆಗಳನ್ನ ನಡೆಸ್ಕೊಂಡು ಹೋಗುವಂಥದ್ದೇ ನಮ್ಮ ಜೀವನದ ಒಂದು ಪರಮೋಚ್ಚ ಗುರಿಯಾಗಿರ್ಲಿ. ಅದೇ ನಮ್ಮ ಧರ್ಮ ಅಂತ ಅಂದ್ಕೊಂಡು ಮುಂದುವರಿತಾ ಹೋಗೋಣ. ಅದ್ಭುತವಾಗಿ ನಡೆದು ಬಂದಿದೆ. ಇನ್ನು ಏನಾದ್ರೂ ಸ್ವಲ್ಪ ದೋಷಗಳಿದ್ದಲ್ಲಿ ಅವುಗಳನ್ನ ಸರಿಪಡಿಸ್ಕೊಳ್ತಾ ಅಲ್ಪ ಸ್ವಲ್ಪ ಬದಲಾವಣೆಗಳು, ಮಾರ್ಪಾಟುಗಳನ್ನ ತಂದುಕೊಳ್ತಾ ಹೋಗ್ತಾ ಇರೋಣ ನಿರಂತರವಾಗಿ. ಒಂದಷ್ಟು ಸಾಕ್ಷಿಯಾಗಿರುವಂತ ಒಂದು ನೆಲೆ ತಮ್ಗೆಲ್ಲ ಸಿಕ್ಕಿದೆ. ಗಮನಿಸುವಂತ ಗುಣ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಗ್ರಹಿಸುವಂಥದ್ದು ಅಷ್ಟೇ, ಸೂಕ್ಷ್ಮ ಗ್ರಾಹಿಗಳಾಗಿದ್ದೀರಾ. ಹೀಗೆ ಯಾವ ನಿರೀಕ್ಷೆಗಳು ಇಲ್ಲದೆ ತನ್ನ ಪ್ರತ್ಯೇಕವಾಗಿ ಸ್ವಲ್ಪನೇ ಅರಿವನ್ನು ಇಟ್ಟುಕೊಂಡು ಇದನ್ನೆಲ್ಲ ನೋಡಿದಾಗ ಎಷ್ಟೋ ರಹಸ್ಯಗಳು ಅನಾವರಣ ಆಗ್ತವೆ. ಇದ್ದದ್ದೇ ಅದು, ಇಲ್ಲದಿದ್ದೇನಲ್ಲ, ಅದು ವಿಶೇಷವಾಗಿ ಅದು ನಿಜವಾಗ್ಲೂ ತನ್ನ ಅನುಭವಕ್ಕೆ ಬಂದು ವಿಶೇಷ ರೀತಿಯಲ್ಲಿ ಅದನ್ನ ಅರ್ಥ ಮಾಡ್ಕೋತೀವಿ. ಇದರ ಅರ್ಥ ಇಷ್ಟು ಹೀಗಿತ್ತ, ನಾನು ಏನೆಲ್ಲ ತಪ್ಪಾಗಿ ಗ್ರಹಿಸಿದ್ದೆ, ಇಷ್ಟು ಸರಳವಾಗಿತ್ತ ಅಂತಕ್ಕಂಥ ಸಂತೋಷ ಕೂಡ ಆಗತ್ತೆ. ಒಂದು ತರ ಎಲ್ಲ ಭಾರವನ್ನು ಇಳಿಸ್ಕೊಂಡಂತ ಹಗುರಾದ ಸ್ಥಿತಿ, ಆ ಲವಲವಿಕೆ, ಉತ್ಸಾಹ, ಪ್ರೇಮ, ಕಾರುಣ್ಯ ಎಲ್ಲ ಒಟ್ಟೊಟ್ಟಿಗೆ ಇದ್ದಾವೆ. ಇಂಥ ಅದ್ಭುತವಾದಂತ ಮಾರ್ಗ ಬಿಡಿಗಾಸು ಇಲ್ಲದೆ ನಮ್ಗೆ ದೊರಕ್ತಾ ಇರ್ಬೇಕಾದ್ರೆ ಖಂಡಿತವಾಗ್ಲೂ ಇದ್ರ ಸದುಪಯೋಗ ಮಾಡ್ಕೋಬೇಕು. ಆಮೇಲೆ ಆ ನಾಲ್ನುಡಿಯಂತೆ ದಡ ಸೇರಿಸೋ ಗುರು ಬಿಡಿಗಾಸನ್ನು ಬಯಸ. ಅದಕ್ಕಾಗಿ ತಾವು ಏನನ್ನೂ ಖರ್ಚು ಮಾಡ್ಬೇಕಾಗಿಲ್ಲ, ಕೊಡ್ಬೇಕಾದ್ದಿಲ್ಲ. ತಮ್ಮ ಸಮಯ, ಅದು ನಿಮ್ಮ ಸಮಯ, ನಿಮಗೋಸ್ಕರ. ಇದು ಹೀಗೆ ಎಂದೆಂದಿಗೂ
ಎಲ್ರಿಗೂ ಇಟ್ಟುಕೊಂಥದ್ದು, ಮತ್ತೆ ಎಲ್ಲರ ಸ್ವತ್ತು ಇದು, ನಿಶುಲ್ಕವಾಗಿ ಎಲ್ರಿಗೂ ಸಿಗಬೇಕು. ಇದೇನು ಯಾರಪ್ಪನ ಸ್ವತ್ತಲ್ಲ ಇದನ್ನ ಮಾರ್ಕೊಳ್ಳೋದಿಕ್ಕೆ. ಬಹಳ ದುಃಖಕರವಾದಂತ ಸಂಗತಿ. ಇಂಥ ಒಂದು ಅದ್ಭುತವಾದ ಕೃಪೆಯನ್ನ ಅದರ ಮೇಲೆ ಅಧಿಕಾರವನ್ನು ಸಾಧಿಸುವಂತದ್ದಾಗ್ಲಿ, ಅದಕ್ಕೊಂದು ಬೆಲೆ ಕಟ್ಟುವಂತದ್ದಾಗ್ಲಿ ತೀರಾ ಅನ್ಯಾಯದ ಕೆಲಸ ಇದು. ತಾವು ಜಾಗೃತರಾಗಿ ಉಚಿತವಾಗಿ ಇಂಥದ್ದು ದೊರಕ್ತಾ ಇದೆ, ಇಷ್ಟು ಅದ್ಭುತವಾದ್ದು ಅಂದಾಗ ಇದನ್ನ ಮಾಡ್ಬೇಕು, ಇದನ್ನ ಹರಡಬೇಕು. ಆಗ ಉಳಿದಂತ ಕಡೆ ಆ ಒಂದು ಸುಮ್ಮನೆ ಸುಲಿಗೆ ಮಾಡುವಂತ ಕೆಲವು ಕಾರ್ಯಕ್ರಮಗಳಿಗೆ ಅಡಚಣೆ ಅನ್ನೋ ಒಂದು ಫುಲ್ ಸ್ಟಾಪ್ ಹಾಕೋದಿಕ್ಕೆ ಸಾಧ್ಯತೆ ಇದೆ, ಒಂದು ವಿರಾಮ ಹಾಕೋದಿಕ್ಕೆ ಸಾಧ್ಯ ಇದೆ. ಅದು ಪ್ರಜ್ಞಾವಂತರಾದಂತ ತಮ್ಮೆಲ್ಲರಿಂದ ಸಾಧ್ಯ. ತಮಗೆ ಹೇಗೆ ದೊರಕುತ್ತೋ ಹಾಗೆ ಬೇರೆಯವ್ರಿಗೂ ಇದ್ರ ಪಾಲುದಾರರೇ ಅವರೆಲ್ಲಾರು, ಯಾರೋ ಒಬ್ಬರ ಸುತ್ತಲ್ಲ ಇದು, ಪ್ರತಿಯೊಬ್ಬರು ಅಧಿಕಾರಿಗಳೇ. ಮತ್ತೆ ನಿಷ್ಕಲ್ಮಶವಾಗಿ ಅವರು ಈ ತರ ದೊರೆಯುತ್ತೆ ಅಂತ ಯಾರಿಗ್ ಗೊತ್ತಾಗ್ಬೇಕು. ಸೊ ಹೇಗಾದ್ರೂ ಮಾಡಿ ಒಂದ್ ಕಡೆಯಿಂದ ಅದು ದೊರೆಯುತ್ತೆ ಅನ್ನೋದು ಗೊತ್ತಾದಾಗ ಅದಕ್ಕೆ ಅಧಿಕಾರಿಗಳಾಗಿರುವಂತವ್ರು ಅಥವಾ ಅದಕ್ಕಾಗಿ ಹಂಬಲಿಸ್ತಾ ಇರ್ತಕ್ಕಂಥವ್ರು ಅವ್ರಿಗೆ ದೊರಕಿದ್ರೆ ಅದು ಪಾಪ ಎಷ್ಟು ವರ್ಷ ಕೆಲವರೆಲ್ಲ ಸುತ್ತಾಡಿ ಈಗ ಒಂದು ಆ ನೆಲೆಗೆ ಬಂದಾಗ ಗೊತ್ತಾಗುತ್ತೆ ಅದರ ಮೌಲ್ಯ ಏನಂತ. ಬಹುಶಃ ಪುಟ್ಟ ಮಕ್ಕಳಿದ್ರೆ ಯಂಗ್ಸ್ಟರ್ಸ್ ಕೆಲವರು, ಅವರಿಗೆ ಇದ್ರ ಒಂದು ಗಾಂಭೀರ್ಯತೆ ಆಗ್ಲಿ ಮಹತ್ವ ಆಗ್ಲಿ ಅವ್ರಿಗೆ ಆದಷ್ಟು ನೇರವಾಗಿ ತಮ್ಗೆ ಆ ಭಾವ ಆಗುವಂಥದ್ದು ಕಷ್ಟ. ಯಾಕೆಂದ್ರೆ ಅಷ್ಟು ಹಲ್ದಾಡಿ ಅದಕ್ಕಾಗಿ ಸುತ್ತಾಡಿ ಇಷ್ಟು ಅನಾಯಾಸವಾಗಿರೋ ಮತ್ತೆ ಯಾವ ಭ್ರಾಂತಿಗಳು ಇಲ್ಲದೆ ಇರ್ತಕ್ಕಂತ ಒಂದು ಮಾರ್ಗ ಇದೆಯಲ್ಲಪ್ಪ ಅಂತ ಅದನ್ನ ಹರ್ಷಿಸಿ ಅದನ್ನ ಅನುಭವಿಸಿರ್ತಾರೆ. ಹೀಗೆ ಬೇರೆ ಕ್ಷೇತ್ರಗಳು ನಾವ್ ಹೇಳ್ತಾ ಇದ್ವಿ ಅದನ್ನೇ, ಸಂಪಾದನೆ ಅಂದ್ರೆ ಜನರನ್ನು ನಯವಾಗಿ ಮೋಸಗೊಳಿಸ್ತಕ್ಕಂಥ ಒಂದು ವಿಧಾನ ಅದು ಅಂತ. ಹಾಗೆ ಎಲ್ಲಿವರೆಗೂ ಮೋಸ ಹೋಗುವಂತವ್ರು ತಾವಿರ್ತೀರೋ ಅಲ್ಲಿವರೆಗೂ ಮೋಸ ಪಡಿಸುವಂತವ್ರು ಇದ್ದೇ ಇರ್ತಾರೆ. ಹಾಗಾಗಿ ನಾವುಗಳೆಲ್ಲ ಜಾಗೃತರಾಗ್ಬೇಕು. ಆ ನಿಟ್ಟಿನಲ್ಲಿ ನಮ್ಮ ಕೆಲಸಗಳನ್ನ ಮಾಡ್ಕೊಂಡು ಹೋದ್ರೆ ಆಕಾಶವನ್ನು ನೋಡ್ಲಿಕ್ಕೆ ಯಾವ ಫೀಸ್ ಕೊಡ್ಬೇಕು, ಆಮೇಲೆ ಯಾರಪ್ಪನ ಸೊತ್ತು ಅಂತ ಅದಕ್ಕೆ ಚಾರ್ಜ್ ಮಾಡ್ಬೇಕು, ಇದೆಲ್ಲ ಅನ್ಯಾಯ ಇದು. ಸರಿ, ಆ ನಿಟ್ಟಿನಲ್ಲಿ ಬೆಲೆ ಕಟ್ಟಲಾಗದಂಥದ್ದನ್ನ ಬೆಲೆ ತಗೊಂಡ್ರು ಬೆಲೆ ಕಟ್ಟಕ್ ಆಗೋದಿಲ್ಲ ಅದು. ಯಾಕೆಂದ್ರೆ ಬೆಲೆ ಅಷ್ಟು ಬೆಲೆಗೆ ಸಿಗುವಂಥದ್ದು ಅದು, ಮತ್ತೆ ಬೆಲೆ ಕಟ್ಟಬಾರದು ಅಂತದ್ದು. ಈ ಎರಡೂ ದೃಷ್ಟಿಯಿಂದ ಪವಿತ್ರವಾಗಿ ಅದ್ ಹಾಗೆ ಮುಂದುವರ್ಕೊಂಡು ಹೋಗ್ಬೇಕು, ಎಲ್ರಿಗೂ ದೊರಕುವಂಥದ್ದಾಗ್ಬೇಕು. ಆ ಧನ್ಯತೆಯಿಂದ ಇನ್ನಷ್ಟು 4 ಜನರಿಗೆ ಹಂಚುವಂಥದ್ದು ಅದೇ ಬೇರೆ ರೂಪದಲ್ಲಿ ಏನೋ ಅದಕ್ಕೆ ಕ್ರಿಯೆ ಮಾಡ್ಕೊಂಡ್ಲಿ ಅವರು. ಆದ್ರೆ ಈ ನಿಟ್ಟಿನಲ್ಲಿ ಹಣ ಇದ್ದವ್ರಿಗೆ ಮಾತ್ರನೇ ದೊರಕುವಂಥದ್ದು ಅನ್ನೋಂಥದ್ದು ಬೇಡ, ಎಲ್ರಿಗೂ ಇದು ಲಭಿಸ್ಬೇಕು. ಎಲ್ಲ ಜೀವಿಗಳು ಅದಕ್ಕೆ ಅರ್ಹರೇ. ಏನೇನು ಸಾಧ್ಯವೋ ಅದನ್ನು ಮಾಡ್ಕೊಂಡು ಇದನ್ನ ಇನ್ನಷ್ಟು ಎಲ್ರಿಗೂ ತಲುಪುವಂತೆ ಮಾಡೋಣ. ಈ ಟೆಕ್ನಾಲಜಿ ಅಂತ ಪಾಪ ಎಲ್ಲರ ಮನೆಗೂ ತಲುಪೋದಕ್ಕೆ ಬಹಳ ಸಹಾಯ ಮಾಡ್ತು. ಸಾಕಷ್ಟು ಜನ ಇದರಲ್ಲಿ ಕಾಂಟ್ರಿಬ್ಯೂಷನ್ಸ್ ಮಾಡಿದ್ದೀರಾ. ಒಂದು ಪಾಪ ಮೊಬೈಲ್ ಅನ್ನು ಕೊಡ್ಸೋದ್ರಿಂದ ಹಿಡಿದು ನೆಟ್ವರ್ಕ್ ರೀಚಾರ್ಜ್ ಮಾಡಿಸೋದ್ರಿಂದ, ಮೋಡೆಮ್ ಕೊಡ್ಸೋದ್ರಿಂದ. ಯಾಕೆಂದ್ರೆ ನಮ್ದು ಅಂತ ಏನಿಲ್ಲ, ಇಲ್ಲ ನೀವೇನಾದ್ರೂ ಕೊಟ್ರಷ್ಟೇ ಇರ್ಬೇಕದು. ಆಚೆ ರೀಚಾರ್ಜ್ ಕೂಡ ಯಾರೋ ಮಾಡಿಸ್ಬೇಕು. ಸರಿ, ಈ ತರದ ಎಲ್ಲಾ ಕಾರ್ಯಗಳನ್ನ ಮಾಡಿ ಝೂಮ್ ರೀಚಾರ್ಜ್ ಕೂಡ ತಾವೇ ಮಾಡಿಸಿದ್ದೀರಾ. ಎಲ್ರು ಅವ್ರವ್ರ ಗೊತ್ತಿಲ್ಲದೆ ಹೇಳಿದ್ವಿ ನಾವು, ಯಾರು ಮಾಡಿದ್ವಿ ಅನ್ನೋದು ಕೂಡ ಅದು ಗೊತ್ತಾಗಬಾರ್ದು, ಅಷ್ಟು ಸೂಕ್ಷ್ಮವಾಗಿರ್ಬೇಕು ಅಂತ. ಆ ರೀತಿ ಆ ನಿಟ್ಟಿನಲ್ಲಿ ಮಾಡಿದ್ದೀರಾ. ಸೊ ಎಲ್ರಿಗೂ ಅದು ಉಪಕರಿಸಿದೆ. ಸಣ್ಣ ಪುಟ್ಟ ಸೊ ಹೀಗೆ ಮಾಡುವಂತ ಸಾಮರ್ಥ್ಯ ಇರ್ತಕ್ಕಂಥವ್ರು ಇದನ್ನ ವ್ಯವಸ್ಥೆ ಮಾಡಿಕೊಟ್ರೆ ಎಲ್ರಿಗೂ ಆಗ್ತಾ ಇರುತ್ತೆ. ಅದನ್ನ ಮಾಡಿದ್ದೀರಾ. ಹೀಗೆ ಮುಂದೆ ಏನು ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಎಲ್ರಿಗೂ ತಲುಪುವಂತ ಕಡೆಗೆ ಸ್ವಲ್ಪ ಮಾರ್ಗದರ್ಶನಗಳನ್ನ ಹಾಕೋಣ, ತಲುಪಲಿ ಅದು. ಒಂದು ಕೋರಿಕೆ, ಕುಟುಂಬದ ಇಡೀ ಸದಸ್ಯರೆಲ್ಲ ಭಾಗವಹಿಸಿದ್ರೆ ಇಡೀ ಕುಟುಂಬ ಅದ್ಭುತವಾಗಿರುತ್ತೆ, ಕಲಿಯುವಂಥದ್ದು ಇರುತ್ತೆ ನಿರಂತರವಾಗಿ.
ಈಗ ತಾನೇ ಪುಟ್ಟ ಹೆಜ್ಜೆ ಇಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ, ಸಣ್ಣ ಪುಟ್ಟ ತಪ್ಪುಗಳು ಇವೆಲ್ಲ ಇರ್ತವೆ. ಅದೇನೇ ಇದ್ರು ಗುರುಗಳು ತಾಯಿ ಸಮಾನ, ಅದನ್ನೆಲ್ಲ ತಿದ್ದುಕೊಂಡು ನಡ್ಸ್ಕೊಂಡು ಹೋಗುವಂಥದ್ದು ಆ ಸ್ಥಾನದಲ್ಲಿ ಕೊಟ್ಟಿರೋದ್ರಿಂದ ಅವ್ರ ಜವಾಬ್ದಾರಿ ಅದು, ಅದನ್ನ ನಿರ್ವಹಿಸ್ತಾರೆ. ಇನ್ನು ಉಳಿದಂಥದ್ದು ನಾವು ಅನುಸರಣೆ ಮಾಡ್ತಕ್ಕಂಥದ್ದು, ಮತ್ತೆ ಚಿಂತನ ಮಂಥನ ಮಾಡಿಕೊಂಡು ನಿಧಿಧ್ಯಾಸನ ಅಳವಡಿಸ್ಕೊಳ್ಳುವಂಥದ್ದು ಜೀವನದಲ್ಲಿ. ನಿರಂತರವಾಗಿ ಆ ಸತ್ಸಂಗಗಳನ್ನ ಆಲಿಸ್ಬೇಕು. ಎಷ್ಟೋ ಅದ್ಭುತವಾದ, ಈಗ ಆ ಆಲಿಸುವಿಕೆ ಗ್ರಹಿಸುವಿಕೆ ನಿಜವಾಗ್ಲೂ ಬಂದಿದೆ ಇಷ್ಟು ದಿನಗಳ ಅಭ್ಯಾಸದ ನಂತರ. ಶಾಂತವಾಗಿ ಆಲಿಸ್ರಿ, ಇಡೀ ಜೀವನಕ್ಕೆ ಬೇಕಾದಷ್ಟು ತಂತ್ರಗಳು ಅದರಲ್ಲಿ ಪರಿಹಾರಗಳ ರೂಪದಲ್ಲಿ ಇದ್ದಾವೆ. ಹಾಗಾಗಿ ದಿನಕ್ಕೆ ಒಂದನ್ನು ಆಯ್ಕೆ ಮಾಡಿಕೊಂಡ್ರು ಅದ್ಭುತವಾಗಿ ಜೀವನವನ್ನು ನಡೆಸ್ಬೋದು. ಇರ್ಲಿ, ಹೀಗೆ ಇದೆಲ್ಲವೂ ಒಂದು ಕುಟುಂಬ ಅನ್ನುವಂಥ ಭಾವನೆಯಿಂದ ಇಡೀ ಜಗತ್ತು ಒಂದು ಕುಟುಂಬ, ಇಡೀ ಬ್ರಹ್ಮಾಂಡ ಒಂದು ಕುಟುಂಬ. ಪೂರಕವಾಗಿ ಒಬ್ಬರೊಬ್ಬರ ಔನ್ನತ್ಯಕ್ಕೆ ಹೇಗೆ ನಾವು ಆ ಕಾರುಣ್ಯ, ಪ್ರೇಮ, ಪ್ರೀತಿ, ಸೌಹಾರ್ದತೆ ಇವೆಲ್ಲವನ್ನ ಇಟ್ಟುಕೊಂಡು ಮುಂದುವರಿಯಕ್ಕಾಗುತ್ತೆ. ಅಳವಡಿಸ್ಕೊಂಡು ಹಾಗೆ ಬದುಕಿ ತೋರಿಸ್ಬೇಕು, ಹಾಗೆ ಬದುಕಬೇಕು. ಅದಕ್ಕೆ ಯಾವ ಮಾನದಂಡಗಳು ಇರಬಾರ್ದು. ಅದು ಪುರುಷ, ಸ್ತ್ರೀಯೋ, ಬಡವ, ಬಲ್ಲಿದನೋ, ಅಥವಾ ಪಂಡಿತನೋ, ಪಾಮರನೋ, ಯಾರೇ ಆಗಿರ್ಲಿ, ನಿರಕ್ಷರ, ಕುಕ್ಷು, ಅಥವಾ ಅತ್ಯುನ್ನತವಾಗಿ ಪದವಿ ಇದ್ರನೋ, ಇದೆಲ್ಲ ಯಾವ ಒಂದು ಭೇದ ಭಾವಗಳಿಲ್ಲದೆ ಅರ್ಹತೆ ಏನಪ್ಪಾ ಅಂದ್ರೆ ತಿಳ್ಕೊಬೇಕು ಅನ್ನೋಂಥ ಜಿಜ್ಞಾಸತ್ವ ಒಂದೇ ಅರ್ಹತೆ. ನಾನು ಮಾಡಬೇಕು, ನಾನು ಕಲಿಬೇಕು ಅಂತಕ್ಕಂಥ ಒಂದು ಆ ಜಿಜ್ಞಾಸತ್ವನೇ ಇದಕ್ಕೆ ಅರ್ಹತೆ. ಆ ಮಾನದಂಡ ಇಟ್ಕೊಂಡು ಮುಂದುವರಿಬೇಕು. ಇದು ಎಲ್ಲರೂ ಒಂದು ಕುಟುಂಬದ ತರ. ಸೊ ಆ ಒಂದು ವಿನಯಪೂರ್ವಕವಾಗಿ ಹೇಗೆ ಒಟ್ಟೊಟ್ಟಾಗಿ ಯಾವುದೇ ಒಂದು ಘಟನೆ ಅಹಿತಕರವಾಗದಂಗೆ ಆ ಒಂದು ಎಚ್ಚರಿಕೆಯಿಂದ ಎಲ್ಲರನ್ನು ಮೇಳೈಸ್ಕೊಂಡು ತನಗೆ ಬೇಕಾದನ್ನ ಒಳಗಡೆನೆ ಇಟ್ಕೊಂಡು ಅಗತ್ಯ ಬಿದ್ದಾಗ ಬೇರೆಯವ್ರ ಜೊತೆಲೆ ಹಂಚ್ಕೊಂಡು ಅದನ್ನ ಹೋಗ್ಬೇಕು. ಅದನ್ನ ಆ ನಿಟ್ಟಿನಲ್ಲಿ ಎಲ್ರು ಚೆನ್ನಾಗಿ ನಡೆದು ಬರ್ತಾ ಇದ್ರೆ ಕೃಪೆ ಸದಾ ಇರ್ಲಿ, ಹೀಗೆ ಮುಂದುವರಿಲಿ ಅಂತ ಆಶಿಸ್ತೇವೆ. ಇಲ್ಲಿಗೆ ಇದೊಂದು ವಿಶೇಷ ಅಂತ ಹೇಳ್ಬೇಕು. ಈಗ 48 ದಿನಗಳು ಭೌತಿಕವಾಗಿ ಸಾಧ್ಯವಾಗ್ತಿರ್ಲಿಲ್ಲ. ಸೊ ಇದೊಂದು ಎಲ್ಲರ ಉಪಸ್ಥಿತಿ ಈ ತರ ಆಗಿದ್ದು ಕರೋನಾಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಸಮಯವನ್ನ ಈ ತರ ಉಪಯೋಗಿಸ್ಕೋಬಹುದು ಅಂತ ನಮಗೆ ತಿಳಿಸ್ಕೊಡ್ತು. ಈ ತರ ಸಾಧ್ಯತೆಗಳಿಗೆಲ್ಲ ನಮ್ಮನ್ನು ತೆರೆದುಕೊಳ್ತು. ಮುಂದೊಂದು ದಿನ ಹೀಗೂ ಇರ್ಬೋದು ಅನ್ನೋದನ್ನು ನಮಗೆ ಇದೇ ತರ ತೋರಿಸ್ತು. ಇವತ್ತು ನೇರವಾಗಿ ಭೌತಿಕವಾಗೇ ಬಂದು ಕಲಿಬೇಕಾದಂಥದ್ನೆಲ್ಲ ಈ ತರ ದೂರದಿಂದನೂ ಕಲಿಬಹುದು. ಪ್ರಪಂಚದ ಯಾವ ಮೂಲೆಯಲ್ಲಿದ್ರು ಒಂದು ಹಂತಕ್ಕೆ ಅದನ್ನು ಪಡಿಬಹುದು ಅಂತದನ್ನ ಇವತ್ತು ಈ ತಂತ್ರಜ್ಞಾನ ನಮಗೆ ತೋರಿಸಿದೆ. ಸದುಪಯೋಗ ಎಲ್ರಿಗೂ ಆಗ್ಲಿ. ಆ ನಿಟ್ಟಿನಲ್ಲಿ ಏನು ಮುಂದಿನ ಹೆಜ್ಜೆ ಅಂತಕ್ಕಂಥದ್ದನ್ನು ಬೇಕಾದ್ರೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಒಂದ್ ಸ್ವಲ್ಪ ಸೇವೆ ಮಾಡೋದಕ್ಕೆ ಸಿದ್ಧರಾಗಿ, ಅದೇನು ಧನದ ರೂಪವಾಗಲ್ಲ. ಸೊ ಇದನ್ನ ಇನ್ನೊಬ್ಬರಿಗೆ ತಲುಪಿಸುವಂಥದ್ದು ಹೇಗೆ ಅನ್ನೋ ಒಂದು ನಿಟ್ಟಿನಲ್ಲಿ ಇಷ್ಟು ಒಳ್ಳೇದನ್ನ ನಾವು ಪಡೆದಿದ್ದೀವಿ. ಆ ನಿಟ್ಟಿನಲ್ಲಿ ಎಲ್ರಿಗೂ ಹೇಗೆ ಇದನ್ನ ತಲುಪಿಸ್ಬೋದು ಅನ್ನೋದ್ರ ಕಡೆ ಒಂದು ಸಣ್ಣ ಚಿಂತನೆ ಇಟ್ಕೊಂಡು ಮುಂದುವರಿಯೋಣ. ಅದ್ ಸ್ವಲ್ಪ ರೂಪರೇಷೆ ಹಾಕೊಂಡು ಎಲ್ಲರ ಒಂದು ಸಲಹೆಯನ್ನು ತಗೊಂಡು ಹೇಗ್ ಮಾಡ್ಬೋದು ಅನ್ನೋದನ್ನ ಮುಂದುವರ್ಸ್ಕೊಂಡು ಹೋದ್ರೆ ಒಳ್ಳೇದದು. ಈಗ ತಮಗೆ ಹೇಗ್ ಸಿಕ್ತೋ ಇತರರಿಗೂ ದೊರಕುವಂಥದ್ದಾಗ್ಲಿ ಅಂತ. ಬಹಳಷ್ಟು ಜನ ಇದರಲ್ಲಿ ಆ ಸೇವೆಯನ್ನು ಈಗಾಗಲೇ ಮಾಡಿದಿರ. ಎಲ್ರು ಎಷ್ಟೋ ಜನನ ತಾವು ಸೇರಿಸಿದ್ರೆ ಈಗ ಪ್ರತ್ಯೇಕವಾಗಿ ಒಬ್ಬ ಹೆಸರು ಹೇಳಂತ ಅವಶ್ಯಕತೆ ಇಲ್ಲ. ಎಲ್ಲರೂ ಆ ಸೇವೆ ಮಾಡಿದ್ರೆ ಎಷ್ಟೋ ಜನ ಗ್ರೂಪಿಗೆ ಸೇರಿಸ್ಕೊಂಡಿದ್ದೀರ. ನಿಮ್ ಜೊತೆಲಿ ಅವರು ಕೂಡ ಆನಂದವಾಗಿ ಧ್ಯಾನ ಕಾರ್ಯಕ್ರಮವನ್ನ ಅನುಭವಿಸಿದ್ದಾರೆ, ಸತ್ಸಂಗ ಕಾರ್ಯಕ್ರಮವನ್ನ ಅನುಭವಿಸಿದ್ದಾರೆ. ಸೊ ಗುರುಕಾರುಣ್ಯ ಅನ್ನುವಂತ ಗುಂಪಿನಲ್ಲಿ ಎಲ್ಲ ಸತ್ಸಂಗ ಮಾಲಿಕೆಗಳು ಸುಮಾರು ಲಾಕ್ಡೌನ್ ಪ್ರಾರಂಭ ಆದಾಗಿಂದ ಆ ಎಲ್ಲ ಸತ್ಸಂಗ ಮಾಲಿಕೆಗಳು ಇದಾವೆ, ಅವನ್ನ ಆಲಿಸ್ತಾ ಇರ್ಬೇಕು. ಸೊ ಇನ್ನು ಧ್ಯಾನವಂತೂ ಅಪೂರ್ವ ಸಿದ್ಧತೆ ಅಂತ ಹೇಳಿ ಇದನ್ನೆಲ್ಲ ಮಾಡ್ಕೊಂಡ್ ಬಂದಿದ್ದೀರ.
ನಿರಂತರವಾಗಿ ಇದಿರ್ಬೇಕು. ಹಾಗೆ ಜೀವನ ಪೂರ್ತಿ ಇರ್ಲಿ ಅದಕ್ಕೆ ಹೇಳ್ತಾ ಇದ್ವಿ. ಇಷ್ಟೊತ್ತು ವ್ಯವಸ್ಥೆ ಏನಿದೆಯೋ ಅದನ್ನೆಲ್ಲ ಮಾಡ್ಕೊಂಡು ಹೋಗೋಣ. ಈ ತರದ ಒಂದು ಉಪಲಬ್ಧತೆ ಇದೆ ಅನ್ನೋಂತ ಸ್ವಲ್ಪ ಆ ವಿಷಯವನ್ನ ಬೇರೆಯವರಿಗೆ ಮುಟ್ಟಿಸಿ ಅವ್ರ ಆಸಕ್ತಿ ಬರ್ತಾರೋ ಬಿಡ್ತಾರೋ ಅವರಿಗೆ ಸೇರಿದ್ದು. ಬಟ್ ನಾವು ಹೇಳಲಿಲ್ಲ ಅನ್ನೋ ಆಪಾದನೆ ನಮ್ಮ ಮೇಲೆ ಇರಬಾರ್ದು, ಯಾರೇ ಆಗ್ಲಿ ಪ್ರತಿಯೊಬ್ಬರಿಗೂ. ಸೊ ನೋಡ್ ನೀನ್ ಒಬ್ನೇ ತಿಳ್ಕೊಂಡೆ ನಮಗೆ ತಿಳಿಸ್ಲಿಲ್ಲ ಅನ್ನೋಂತ ಆಪಾದನೆ ತಗೋಬಾರ್ದು. ಮತ್ತೆ ತಿಳಿಸ್ತಾ ಇದ್ವಿ. ಏಕಕಾಲದಲ್ಲಿ ಎಲ್ರಿಗೂ ಅದು ಸಾಧ್ಯ ಆಗ್ತಾ ಇದೆ. ಎಷ್ಟು ಜನ ಸೇರಿದ್ರು ಒಳ್ಳೇದಾಗುತ್ತೆ. ಹುಣ್ಣಿಮೆ ದಿನ ಎಷ್ಟು ಜನ ಹೊರಗಡೆ ಕುತ್ಕೊಂಡು ಇವತ್ತು ಹುಣ್ಣಿಮೆನ ಅನುಭವಿಸ್ತಾ ಇದ್ರೆ ಗೊತ್ತಿಲ್ಲ. ಬಹಳ ಅದ್ಭುತವಾಗಿದೆ ಚಂದ್ರನ್ ನೋಡೋದಿಕ್ಕೆ. ಸೊ ಹಿಂಗೆ ಪ್ರತಿಯೊಂದು ಸಣ್ಣದ್ರಲ್ಲೂ ಈ ಅದ್ಭುತ ಆನಂದವನ್ನು ಪಡ್ಕೊಂಡು ನಮ್ಮ ಜೀವನವನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗ್ಬೇಕು. ಇದನ್ನೇ ಒಂದು ಸ್ವರ್ಗವಾಗಿ ಮಾಡ್ಕೊಂಡು, ನೆಲೆ ಇಲ್ಲ ಬೇರೆ, ಇದೇ ಸ್ವರ್ಗ. ಬೇರೊಂದು ಕಾರಣ ಬೇಕಾಗಿಲ್ಲ ನನಗೆ ಆನಂದಕ್ಕೆ. ಸದಾ ಆನಂದವಾಗಿರ್ತೀನಿ. ಯಾವ ವಸ್ತು ಆಗ್ಲಿ, ವ್ಯಕ್ತಿ ಆಗ್ಲಿ, ಸಂದರ್ಭಗಳಾಗ್ಲಿ ನನ್ನ ಈ ಅಂತರ್ಶಾಂತಿಯನ್ನ ಅಲುಗಾಡಿಸಲಾರದು ಅನ್ನೋ ಹಂತಕ್ಕೆ ನಮ್ಮನ್ನು ನಾವು ಏರ್ಸ್ಕೊಳ್ತಾ ಹೋಗ್ಬೇಕು, ಆಗ ರೂಪಿಸ್ಕೊಳ್ತಾ ಹೋಗ್ಬೇಕು. ಸೊ ಅಗತ್ಯ ಅನಗತ್ಯಗಳನ್ನ ಅರ್ಥ ಎಷ್ಟು ಬೇಕು ಅಷ್ಟು, ಎಲ್ಲ ಎಷ್ಟು ಬೇಕು ಅಷ್ಟನ್ನ ಇಟ್ಕೊಂಡು ಮುಂದುವರಿತಾ ಹೋಗೋಣ. ಸರಿ. ಈ 48 ದಿನದ ಕಾರ್ಯಕ್ರಮ ಏನಾದ್ರು ಒಳ್ಳೊಳ್ಳೆ ಅನುಭವಗಳನ್ನ, ಪಾಯಿಂಟ್ಸ್ ಹಂಚ್ಕೊಳ್ಳಾಗಿದ್ರೆ, ನಾನು ಇದುವರೆಗೂ ಹೇಳಿರ್ಲಿಲ್ಲ ಅಂತಕ್ಕಂಥದ್ದು, ಜೀವನಕ್ಕೆ ಯಾವ ರೀತಿಯೆಲ್ಲ ಉಪಯೋಗ ಆಯ್ತು ಅಂತಕ್ಕಂಥದ್ದನ್ನ ಬೇಕಾದ್ರೆ ಹಂಚ್ಕೋಬಹುದು. ದೈನಂದಿನ ನಡವಳಿಕೆ, ನನ್ನ ಬೆಳವಣಿಗೆ ಯಾವ ತರ ಆಗಿದೆ, ಇದನ್ನ ಸ್ವಲ್ಪ ಹಂಚ್ಕೊಂಡ್ರೆ ಈ ಕಾರ್ಯಕ್ರಮದಲ್ಲಿ ರೆಕಾರ್ಡ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಕೇಳಿದಂಥವರಿಗೆ ಅದು ಸ್ವಲ್ಪ ಪ್ರೇರಣೆ ಆಗ್ಬೋದು. ಆ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಸಮಯದಲ್ಲಿ ಸಣ್ಣ ವಾಕ್ಯಗಳಲ್ಲಿ ಅದನ್ನ ಹೇಳೋದಕ್ಕಾದ್ರೆ ದಯಮಾಡಿ ಸ್ವಯಂ ಪ್ರೇರಿತರಾಗಿ ಹೇಳಿ. ಅದಕ್ಕೆ ಅವಕಾಶ ಇದೆ. ಹಾಗಾಗಿ ಅವರವ್ರ ಬದುಕಿನಲ್ಲಿ ಏನೇನು ಬದಲಾವಣೆಗಳಾಯ್ತು ಅಷ್ಟಕ್ಕೆ ಸೀಮಿತ ಮಾಡಿಕೊಂಡು ಹೇಳಿದ್ರೆ ಅದು ಅನುಕೂಲ ಆಗುತ್ತೆ. ದಯಮಾಡಿ ಸ್ವಲ್ಪ ಸ್ವಯಂ ಪ್ರೇರಿತರಾಗಿ ಒಂದಷ್ಟು ಸ್ವಲ್ಪ ಹೊತ್ತು ಮಾತಾಡ್ಬೇಕು ಅಂತ ಭಿನ್ನವಿಸ್ಕೊಳ್ತೀನಿ. ನಮಸ್ತೆ.